ಸಿದ್ದರಾಮಯ್ಯನವರಿಗೊಂದು ಸಿದ್ಧ ಕಲೆ ಇದೆ. ಬರೀ ಸಿದ್ದರಾಮಯ್ಯನವರಲ್ಲ, ಸಿದ್ಧ ಕಲೆಯ ಸಿದ್ದರಾಮಯ್ಯನವರು. ಸುಳ್ಳನ್ನು ಸತ್ಯದ ತಲೆಯ ಮೇಲೆ ಹೊಡೆದಂತೆ ಹೇಳುವ ಸಿದ್ಧ ಕಲೆ ಅವರಿಗೆ ಪ್ರಾಪ್ತ ಆಗಿದೆ. ಹೇಳೋದನ್ನು ಕೂಡ ಸುಳ್ಳನ್ನು ಅಂಜಿಕೆ ಇಲ್ಲದೆ ಹೇಳ್ತಾರೆ. 2 ಬಾರಿ ಸೆಸ್ ಹಾಕಿದರೂ ಕೂಡ ಕೇಂದ್ರದ ಕಡೆಗೆ ಬೆಟ್ ಮಾಡಿ ತೋರಿಸ್ತಾರೆ. ಮತ್ತು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ದಕ್ಷಿಣದ ಇತರೆ ರಾಜ್ಯಗಳು ಉದಾಹರಣೆ ಕೊಡ್ತಾರೆ. ನೀವು ಹೆಚ್ಚುವರಿ ಸೆಸ್ ಹಾಕಿರೋರು, ನೀವು ₹1 ಸೆಸ್ ಹೆಚ್ಚಳ ಮಾಡಿದ್ದಕ್ಕೆ ಸ್ಕೂಟ್ರನ್ನ ಈ ಹೆಣ ಎತ್ಕೊಂಡು ಹೋಗ್ತಾರಲ್ಲ, ಹಂಗೆ 4 ಜನ ಕಟ್ಕೊಂಡು ಮುಂದುಗಡೆಗೆ ಹೊತ್ಕೊಂಡವ್ರು ಯಾರು ಅಂದರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರರು, ಹಿಂದುಗಡೆಗೆ ಎಂ ಬಿ ಪಾಟೀಲರು, ಪ್ರಿಯಾಂಕ್ ಖರ್ಗೆ ಅವರು 4 ಜನ ಹೊತ್ಕೊಂಡಿದ್ರು. ₹1 ಹೆಚ್ಚಳ ಮಾಡಿದ್ದಕ್ಕೆ ಈಗ ₹5.25 ಹೆಚ್ಚಳ ಆಗಿದೆ. ಯಾರನ್ನು ಹೊತ್ಕೊಂಡು ಹೋಗ್ಬೇಕು ನಾವು? ಆ ಜಾಗದಲ್ಲಿ, ಸ್ಕೂಟ್ರ್ ಜಾಗದಲ್ಲಿ ಹಿಂದೆ ಹೊತ್ಕೊಂಡವ್ರನ್ನೇ ಹೊತ್ಕೊಂಡು ಹೋಗ್ಬೇಕಾ? ಯಾರನ್ನ ಹೊತ್ಕೊಂಡು ಹೋಗಬೇಕು? ಹಾಗಾಗಿ ಇಂಥ ವಿಷಯದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದು ಒಂದು ಬಂಡತನದ ಪರಮಾವಧಿ ಆಗುತ್ತೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಜಾಣ ಮರೆವು, ಜಾಣ ಕಿವುಡು ನಿಮಗಿರ್ಬೋದು, ಜಾಣ ಕುರುಡು ನಿಮಗಿರ್ಬೋದು, ರಾಜ್ಯದ ಜನರಿಗಿಲ್ಲ. ಜಾಣ ಮರೆವು, ಜಾಣ ಕಿವುಡು, ಜಾಣ ಕುರುಡು ನಿಮಗೆ ಆವರಿಸ್ಕೊಂಡಿರ್ಬೋದು, ರಾಜ್ಯದ ಜನರಿಗೆ ಆವರಿಸ್ಕೊಂಡಿಲ್ಲ. ರಾಜ್ಯದ ಜನ ನೀವು ₹1 ಹೆಚ್ಚಳ ಆದಾಗ ಏನು ಮಾಡಿದ್ರಿ ಅನ್ನೋದನ್ನು ನೋಡಿದ್ದಾರೆ. ಈಗ ಮಾತಾಡ್ತಿರೋದನ್ನು ಕೇಳಿಸ್ಕೊತಿದ್ದಾರೆ, ಅದನ್ನೂ ನೋಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಬಗ್ಗೆ ಇರುವ ಕಿಂಚಿತ್ ಗೌರವವೂ ಕೂಡ ಕಡಿಮೆ ಆಗುತ್ತೆ. ಭಾಳ ಸ್ಪಷ್ಟ, ನಮ್ಮ ಪಾರ್ಟಿಯ ಐಡಿಯಾಲಜಿ ಹಿಂದುತ್ವ, ರಾಷ್ಟ್ರೀಯತೆ. ಅದಕ್ಕೆ ಕಿಂಚಿತ್ತೂ ಧಕ್ಕೆ ಬಾರದಂತೆ ನಾವು ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತಗೊಂಡು ಆ ಎಲ್ಲ ಸಮಾಜವನ್ನು ಹಿಂದುತ್ವದ ಐಡಿಯಾಲಜಿ ಮತ್ತು ರಾಷ್ಟ್ರೀಯತೆಯ ಐಡಿಯಾಲಜಿಯಲ್ಲಿ ಜೋಡಿಸಿ ಮೌಲ್ಡ್ ಮಾಡಿ ಸಂಘಟನೆಯನ್ನು ತಗೊಂಡು ಹೋಗಬೇಕು. ಈ ಎಲ್ಲದಕ್ಕೂ ಪರಿಹಾರ ಅಲ್ಲೇ ಸಿಗುತ್ತೆ. ಆವಾಗ ಸಾಮಾಜಿಕ ನ್ಯಾಯವನ್ನು ಒಳಗೊಡುತ್ತೆ. ಇದು ಇನ್ಕ್ಲೂಸಿವ್ನೆಸ್ಸು, ಎಲ್ಲ ಪರಿಹಾರವೂ ಅಲ್ಲೇ ಸಿಗುತ್ತೆ. ಅದನ್ನು ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 1 ವರ್ಷ ಪೂರ್ಣಗೊಂಡು 13ನೇ ತಿಂಗಳು ನಡೀತಾ ಇದೆ. ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ಶ್ರೀಕಾರ ಹಾಕಿದಂಥ ಒಂದು ಉದಾಹರಣೆಯು ರಾಜ್ಯದಲ್ಲಿ ಸಿಗೋದಿಲ್ಲ. ಅಭಿವೃದ್ಧಿ ಅನ್ನೋದು ಒಂದು ಮರೀಚಿಕೆಯಾಗಿದೆ. ಅಭಿವೃದ್ಧಿಯ ಜಾಗದಲ್ಲಿ ಅವ್ಯವಹಾರ ಮಾತ್ರ ನಡೀತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100% ಲೂಟಿ. BJP ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡಿದ್ರು 40% ಅಂತ. ಈಗ 100ಕ್ಕೆ 100ರಷ್ಟು ಹಣವನ್ನು ಲೂಟಿ ಮಾಡಿ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆಯೋ ಕೆಲಸ ಮಾಡಿದ್ದಾರೆ. ನಮಗೆ ಮಾಹಿತಿ ಇದೆ, ಬರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ. ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮದಲ್ಲಿ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ರೀತಿ ನಕಲಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ಕರ್ನಾಟಕ ರಾಜ್ಯ ಕಳೆದ 13 ತಿಂಗಳಲ್ಲಿ ಒಳ್ಳೆ ಕಾರಣಕ್ಕೆ ಚರ್ಚೆ ಆಗಲೇ ಇಲ್ಲ. ಹತ್ಯೆ ಮತ್ತು ಆತ್ಮಹತ್ಯೆಗೆ ಆ ಕಾರಣಕ್ಕೆ ದೊಡ್ಡ ಚರ್ಚೆ ಆಯಿತು. ಮತ್ತು ದಾಖಲೆ ಪ್ರಮಾಣದಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡೂ ಕೂಡ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿಸಿದೆ. ಆತ್ಮಹತ್ಯೆಯಲ್ಲಿ ದಾಖಲೆ, ಹತ್ಯೆಯಲ್ಲಿ ದಾಖಲೆ. ನಿರಂತರವಾಗಿ ಕಲುಷಿತ ಕುಡಿಯೋ ನೀರಿನ ಚರ್ಚೆ ರಾಜ್ಯದಲ್ಲಿ ಆಗ್ತಾಯಿದೆ. ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಅಲ್ಲಿ ಕಲುಷಿತ ನೀರು ಕುಡಿದು ಒಬ್ಬ ಯುವಕನ ಸಾವಾಯಿತು. 40ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡರು. ಬೆಳಗಾವಿ ಮತ್ತು ಕೋಲಾರದಲ್ಲಿ 2 ಸಾವಾಯಿತು, 17 ಮಂದಿ ಅಸ್ವಸ್ಥಗೊಂಡರು. ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ 3 ವರ್ಷದ ಮಗು ಸೇರಿ 3 ಮಂದಿ ಮೃತಪಟ್ಟು 200ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡರು. ಕಲಬುರಗಿಯಲ್ಲಿ ಕಲುಷಿತ ನೀರು ಪೂರೈಕೆಯಿಂದ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ಜಿಮ್ಸ್ ಅದ್ರಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಅವರು ರಾಜ್ಯದ ಎಲ್ಲ ಖಾತೆಗೆಯ GPA ತಗೊಂಡಿದ್ದಾರೆ. ತನ್ನ ಖಾತೆಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಚೀಫ್ ಮಿನಿಸ್ಟ್ರ್ ಖಾತೆ ಅಲ್ಲೂ ಇವರು ಕೈಯಾಡಿಸ್ತಾರೆ. ಸೂಪರ್ CM. ಆದರೆ ತನ್ನ ಖಾತೆಯಲ್ಲಿ ಈ ರೀತಿ ಕಲುಷಿತ ನೀರಿನ ಸರಬರಾಜಿಗೆ ಇದುವರೆಗೂ 17ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 100 ಜನ ಆಸ್ಪತ್ರೆ ಸೇರಿದ್ದಾರೆ. ಡೋಂಟ್ ಕೇರ್. ಈ ಮನಸ್ಥಿತಿ ಅವ್ರದ್ದಿದೆ. ಇನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ವಿರುದ್ಧ ಕರ್ನಾಟಕ ಹೈಕೋರ್ಟ್ ಗರಂ ಆಗಿದೆ. 6,700 ಕೋಟಿ ರೂಪಾಯಿ ಅನುದಾನ ಬಳಕೆಯ ವಿವರ
ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ. ಈ ಒಂದು ವರ್ಷದಲ್ಲಿ ಈ ಸರ್ಕಾರ ತನ್ನ ನೀತಿಯನ್ನಾಗಿ ಮಾಡಿಕೊಂಡಿರೋದು ಬೆಲೆ ಏರಿಕೆನ ನೋಡಿ. ಬಂದ ತಕ್ಷಣವೇ ಅಬ್ಕಾರಿ ಸುಂಕ ಹೆಚ್ಚಳ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಹೆಚ್ಚಿಸಿದ್ರು, ಮೋಟಾರ್ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿದ್ರು, ರೈತರು ತಗೊಳ್ತಕ್ಕಂಥ ಉತ್ತಾರ್, ಪಾಣಿ, ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್ ಬೆಲೆಯನ್ನು ಹೆಚ್ಚಿಸಿದರು. 2 ಬಾರಿ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ಸನ್ನು ಹೆಚ್ಚಳ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವ್ರ ವಿಡಿಯೋ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯ ಇದೆ. ಅವತ್ತು ಹೇಳ್ತಾರೆ, ಇಂಧನ ಬೆಲೆ ಏರಿಕೆ ಮಾಡಿದ್ರೆ ಎಲ್ಲ ಬೆಲೆಗಳ ಏರಿಕೆಗೆ ರಹದಾರಿ ಇದ್ದಂತೆ ಅಂತ ಹೇಳ್ತಾರೆ. ಇಂಧನ ಬೆಲೆ ಏರಿಕೆ ಆದರೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅವ್ರು ಹೇಳಿದ್ದು ಆಟೋ ದರ ಜಾಸ್ತಿ ಆಗುತ್ತೆ, ಬಸ್ ದರ ಏರಿಕೆ ಆಗುತ್ತೆ, ಎಲ್ಲದರ ದರವೂ ಏರಿಕೆ ಆಗುತ್ತೆ. ಬೆಲೆ ಹೆಚ್ಚಳಕ್ಕೆ ಇಂಧನ ದರ ಹೆಚ್ಚಿಸಿದರೆ ಅದು ಎಲ್ಲ ಬೆಲೆಗಳ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ಇಂಧನ ದರದ ಹೆಚ್ಚಳ ಮಾಡಿದ್ರು. ಇತ್ತೀಚೆಗಷ್ಟೇ ₹3 ಪೆಟ್ರೋಲ್ ಮೇಲೆ, ₹3 ಡೀಸೆಲ್ ಮೇಲೆ. ಅದಕ್ಕಿಂತ ಮುಂಚೆ ₹1.25 ಹೆಚ್ಚಳ ಮಾಡಿದರು. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಖ್ಯಾತಿಗೆ ಒಳಗಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಕುಖ್ಯಾತಿಯ ನಿರ್ಣಯವನ್ನು ಯಾಕೆ ತಗೊಳ್ತಾ ಇದ್ದಾರೆ? ಜನವಿರೋಧಿಯಾಗಿರುವಂಥ ನಿರ್ಣಯವನ್ನು. ಇವರ 6ನೇ ಗ್ಯಾರಂಟಿ ಬೆಲೆ ಏರಿಕೆ ಆಗಿದೆ. ಘೋಷಣೆ ಮಾಡಿರಲಿಲ್ಲ, 5 ಗ್ಯಾರಂಟಿಗಳ ಬಗ್ಗೆ ಮಾತ್ರ ಘೋಷಣೆ ಮಾಡಿದರು. ಅಘೋಷಿತ ಗ್ಯಾರಂಟಿ ಬೆಲೆ ಏರಿಕೆ. ಇವರು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಯಾವಾಗಲೂ ಒಂದು ಒಳ್ಳೆಯ ಆಡಳಿತ ಕೊಡೋ ಸರ್ಕಾರ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಜನರ ಆದಾಯವನ್ನು ಹೆಚ್ಚಿಸಿ, ಕೈಗಾರಿಕಾ ನೀತಿ ಮೂಲಕ, ನೀರಾವರಿ ಯೋಜನೆಗಳ ಮೂಲಕ ಜನರ ಕೈಗೆ ಹೆಚ್ಚು ಹಣ ಬರುವಂತೆ ಮಾಡಿ, ಆ ಮೂಲಕ ತೆರಿಗೆ ಸಂಗ್ರಹ ಮಾಡಿ ಸಂಪನ್ಮೂಲ ಕ್ರೋಢೀಕರಿಸೋದು ಒಂದು ಒಳ್ಳೆಯ ಆಡಳಿತ ಕೊಡುವ ರಾಜ್ಯದ ಜವಾಬ್ದಾರಿ. ಈ ಸರ್ಕಾರ ಅದನ್ನು ಯಾವುದೂ ಮಾಡಿಲ್ಲ, ಅದ್ರ ಮೇಲೆ ನಂಬಿಕೆನೂ ಇದ್ದಂತಿಲ್ಲ. ಇವರಿಗೆ ಒಂದು ಸಲಹೆ ಕೊಡೋಕೆ ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ, ಅಂಥದ್ದು ಬಾಸ್ಟನ್ ಕನ್ಸಲ್ಟೆಂಟ್ ಗ್ರೂಪ್, BCG, ವಿದೇಶಿ ಕಂಪ್ನಿ. ಅವ್ರು ಕೊಟ್ಟಿರೋ ಸಲಹೆ ಏನು ಅಂದರೆ, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸರ್ಕಾರದ ಆಸ್ತಿ ಮಾರಾಟ ಮಾಡಿ, 25,000 ಎಕರೆ ಬೆಂಗಳೂರು ಸುತ್ತಮುತ್ತ ಜಮೀನಿದೆ, ಅದನ್ನು ಮಾರಾಟ ಮಾಡಿ ಸಂಪನ್ಮೂಲ ಕ್ರೋಢೀಕರಿಸ್ಬೋದು ಅಂತ. ಇದನ್ನು ನೋಡಿದಾಗ ಏನನ್ಸುತ್ತೆ ಅಂದರೆ, ಮನೆಗೆ ಬೆಂಕಿ ಹಾಕಿದರೆ ಇದ್ಲು ಮಾರ್ಬೋದು ಅನ್ನುವಂಥ ಸಲಹೆ ಕೊಟ್ಟಂತಿತ್ತಿದೆ. ಮನೆಗೆ ಬೆಂಕಿ ಹಾಕಿದರೆ, ಬೆಂಕಿ ಬಿದ್ದರೆ ಏನಂತೆ, ಇದ್ಲು ಮಾರ್ಬೋದಲ್ಲ, ಆ ರೀತಿ ಒಂದು ಸಲಹೆ ಕೊಟ್ಟಂತೆ ಇದೆ. ಬಿತ್ತನೆ ಬೀಜದ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ, ರೈತರು ಬಿತ್ತನೆ ಬೀಜದ ಬೆಲೆ ಏರಿಕೆಯನ್ನು. ಎಲೆಕ್ಟ್ರಿಸಿಟಿ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ. ಕೊಡ್ತಿರೋದು ಕಲುಷಿತ ನೀರು, ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಿದ್ದಾರೆ. ನಡೆದಾಡುವ ದೇವರು ಪುಟ್ಟರಾಜ ಗುರುಗಳ 110ನೇ ಹುಟ್ಟುಹಬ್ಬವನ್ನು ಕಲಬುರಗಿಯ ಮಹಾನಗರದಲ್ಲಿ SM ಪಂಡಿತ್ ರಂಗಮಂದಿರದಲ್ಲಿ ಬೃಹತ್ ಮಟ್ಟದಲ್ಲಿ ಜಯಂತ್ಯೋತ್ಸವನ 110ನೇ ಜಯಂತ್ಯೋತ್ಸವ ಮಾಡ್ತಾ ಇದ್ದೇವೆ. ಹಾಗಾಗಿ ಪುಟ್ಟರಾಜ ಗುರುಗಳ ಒಂದು ಹುಟ್ಟುಹಬ್ಬವನ್ನ ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದೊಳಗೆ ನಡೀತದೆ ಕಾರ್ಯಕ್ರಮ. ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನದೀಶ್ವರ ಶ್ರೀ 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 1008 ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾ ಭಗವತ್ಪಾದಂಗಳವರು ಶ್ರೀಶೈಲ ಪೀಠ. ಈ ಎಲ್ಲಾ ಕಾರ್ಯಕ್ರಮವನ್ನ ಶ್ರೀಶೈಲ ಜಗದ್ಗುರುವರ ಪಾವನ ಸಾನ್ನಿಧ್ಯದೊಳಗೆ ನಡೀತದ. ಹಾಗಾಗಿ ಈ ಕಾರ್ಯಕ್ರಮದೊಳಗ ಉಪಸ್ಥಿತಿ ಇರುವಂತಹ ಪೂಜ್ಯರು ಶ್ರೀ ಶಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಕಡಗಂಚಾಪುರ ಇರ್ತಾರೆ. ಹಾಗೆ 108 ರಾಷ್ಟ್ರ ಸಂತ ಶ್ರೀ ಶಟಸ್ಥಲ ಬ್ರಹ್ಮ ಗುರುಶಾಂತಲಿಂಗ ದೇಶಿಕೇಂದ್ರ ಶಿವಾಚಾರ್ಯರು ಶ್ರೀ ಕಾಡಸಿದ್ದೇಶ್ವರ ಮಠ ಮಾಂಜ್ರಿ ನಾಡಿನ ಹರಗುರು ಚರಮೂರ್ತಿಗಳು ಈ ಕಾರ್ಯಕ್ರಮದೊಳಗೆ ಭಾಗಿಯಾಗ್ತಾರ. ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಯ ಎಲ್ಲಾ ಕಲಾವಿದರು ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರಿಂದ ಸಂಗೀತೋತ್ಸವ ಕಾರ್ಯಕ್ರಮ ಇರ್ತದೆ. ಪುಟ್ಟರಾಜ ಗುರುಗಳ ಹೆಸರಿನಲ್ಲಿ ಶ್ರೀಶೈಲ ಜಗದ್ಗುರುಗಳ ಅಮೃತ ಹಸ್ತದಿಂದ ಎಲ್ಲಾ ಕ್ಷೇತ್ರದೊಳಗೆ ಸಾಧನೆ ಮಾಡಿರುವಂತ ಸಂಗೀತ ಕ್ಷೇತ್ರ ಆಗಲಿ, ಆಮೇಲೆ ವೈದ್ಯಕೀಯ ಕ್ಷೇತ್ರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಮಾಧ್ಯಮ ಕ್ಷೇತ್ರ ಆಗಲಿ, ಎಲ್ರಿಗೂ ಒಟ್ಟ ಪುಟ್ಟರಾಜಗಳ ಹೆಸರಲ್ಲಿ ಸಾಮವೇದ ಸಾಮ್ರಾಟ ಪುಟ್ಟರಾಜಶ್ರೀ ಅಂತೇಳಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ನಾವು ಇಟ್ಟಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದೊಳಗೆ ಪುಟ್ಟರಾಜಗಳು ಬರೆದಿರುವಂತ ಎಲ್ಲಾ ಕೃತಿಗಳು, ವಚನ ಗ್ರಂಥಗಳು, ಹಾಗೆ ಪುಟ್ಟರಾಜಗಳು ಎಲ್ಲ ಶರಣರ ಮಹಾತ್ಮರ ಪುರಾಣಗಳನ್ನು ಅವರೇ ಬರೆದಿದ್ದಾರೆ, ವಚನ ಗ್ರಂಥಗಳು ಅವರೇ ಬರೆದಿದ್ದಾರೆ. ಹಾಗಾಗಿ ಪುಟ್ಟರಾಜಗಳು ಬರೆದಿರುವಂಥ ಎಲ್ಲ ಕೃತಿಗಳು ಸಾಹಿತ್ಯ ಭಂಡಾರವನ್ನು ಆನೆ ಮೇಲೆ ಇಟ್ಟು ಮೆರವಣಿಗೆನ ಮಾಡ್ತಾ ಇದ್ದೇವೆ. ಅದು ತಿಮ್ಮಾಪುರ ಸರ್ಕಲ್ದಿಂದ SM ಪಂಡಿತ ರಂಗಮಂದಿರವರೆಗೆ 501 ಕುಂಭಮೇಳದೊಂದಿಗೆ ಈ ಬೃಹತ್ ಮಟ್ಟದ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಭಾಳಷ್ಟು 501 ಮುತ್ತೈದರಿಂದ ಕುಂಭ ಕಳಸಗಳೊಂದಿಗೆ ಮಹಾಮಂಗಲ ಸಂಗೀತದೊಂದಿಗೆ ಈ ಕಾರ್ಯಕ್ರಮ ಭಾಳಷ್ಟು ಭವ್ಯ ಮೆರವಣಿಗೆಯಿಂದ
ಸಾಕ್ತಿದೆ. ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಅದರ ಇತಿಹಾಸದಲ್ಲೇ ಪ್ರಥಮ ಬಾರಿ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಕೃಷಿ ಮೇಳವು ಜುಲೈ 27, 28, 29ನೇ ತಾರೀಕಿನಂದು 3 ದಿನ ಈ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಸುಮಾರು 200ರಿಂದ 250 ಸ್ಟಾಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ಸಾವಯವ ಕೃಷಿ ಕಡೆ ಭಾಳಷ್ಟು ಒತ್ತು ಕೊಡೋದು. ಇದು ನಮ್ಮ ಮೇನ್ ಉದ್ದೇಶವಾಗಿರುತ್ತದೆ. ಯಾವ ರೀತಿ ಸಾವಯವವನ್ನು ರೈತರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾವಯವ ಉತ್ಪನ್ನಗಳ ಬೆಳೆಗಳನ್ನು ಬೆಳಿಬೇಕಾಗಿ ಇದು ಒಂದು ಕೃಷಿ ಮೇಳವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಇದರ ಒಂದು ಥೀಮ್ ಹೆಸರು ರೈತರ ನಡೆ ಸಾವಯವ ಕೃಷಿ ಕಡೆ ಅಂತ ಹೇಳ್ಬಿಟ್ಟು. ಈಗ ತಾವೆಲ್ಲರೂ ನೋಡ್ತಾ ಇದ್ದೀರಾ, ಫರ್ಟಿಲೈಸರ್ ಪ್ಲಸ್ ಪೆಸ್ಟಿಸೈಡಿಂದ ಭಾಳಷ್ಟು ಅಡ್ಡ ಪರಿಣಾಮಗಳನ್ನು ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಕಾಣ್ತಾ ಇದ್ದೀವಿ. ನಾನಾ ರೀತಿಯ ಕ್ಯಾನ್ಸರ್ ಆಗಿರಲಿ, ನರ ದೌರ್ಬಲ್ಯಗಳನ್ನಾಗಿರಲಿ, ಕೀಲ ನೋವಿನ ಅಂದರೆ ಜಾಯಿಂಟ್ ಪೇನ್ ಕೂಡ ನಾವೆಲ್ಲೂ ಕಾಣ್ತಾ ಇದ್ದೀವಿ. ಎಲ್ಲ ಅಡಲ್ಟ್ರೇಟೆಡ್ ಫುಡ್ಡಿಂದಾಗಿರಲಿ, ಫೈಬರ್ ಕಂಟೆಂಟ್ ಕೂಡ, ನಾರಿನ ಅಂಶ ಕೂಡ ನಾವು ಭಾಳಷ್ಟು ಕಮ್ಮಿ ತಗೊಳ್ತಾ ಇರೋದ್ರಿಂದ ಇವೆಲ್ಲ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆಯೇ ಸಾವಯವ ಕೃಷಿಯಿಂದ ಯಾವ ರೀತಿ ನಾವು ವ್ಯಾಲ್ಯೂ ಎಡಿಷನ್ ಮಾಡಬಹುದಾದಂಥ ಒಂದು ಮಾಹಿತಿ ಕೂಡ ನಮ್ಮ ರೈತರಿಗೆ ಈ ಮೇಳದಲ್ಲಿ ಮುಖ್ಯ ಉದ್ದೇಶವಾಗಿರುತ್ತದೆ. ಅದಲ್ಲದೆ ಪರಿಮಳಯುಕ್ತ ಹಾಗೂ ಮೆಡಿಸಿನಲ್ ಪ್ಲ್ಯಾಂಟ್ಗಳ ಕೂಡ ಪ್ರದರ್ಶನಕ್ಕಿರುತ್ತೆ. ಅದಲ್ಲದೆ ನಮ್ಮ ಪೆಟ್ ಡಾಗ್ಸ್ ಮತ್ತು ಕ್ಯಾಟ್ಸ್, ಹಾರ್ಸ್ ಇದ್ರದ್ದು ಕೂಡ ಒಂದು ಅಲ್ಲಿ ಮೇಳದಲ್ಲಿ ಉಪಸ್ಥಿತ ಇರುತ್ತೆ. ಅಂದರೆ ಎಕ್ಸಿಬಿಷನ್ ಟೈಪು ಅದರಲ್ಲಿ ನಾವು ಅಳವಡಿಸ್ತಾ ಇದ್ದೀವಿ. ಅಗ್ರೆಸಿವ್ ಡಾಗ್ ಇರ್ತಾವಲ್ಲ ಸರ್, ಆಕ್ಸಿಡೆಂಟ್ ಆಗ್ತಾವೆ, ಅವ್ರು ಯಾರಿಗಾರ ನೋಡ್ತಾರ ಕಾರ್ಲಿಂದ 2 ವೀಲರ್ಲಿಂದ ಬೇರೆ ಮನೆಗೆ ಕಚ್ತಾರ. ಅಗ್ರೆಸಿವ್ ಡಾಗ್ ನೀವು ಸರ್ವೆ ಮಾಡಿದಂದರೆ 500 ಡಾಗ್ ಸಿಗ್ತಾವೆ ರೀ. ಅವು ಅಗ್ರೆಸಿವ್ ಡಾಗಿಗೆ ನೀವು ಶೆಲ್ಟರ್ನಾಗ ಹಾಕ್ಬೇಕು ರೀ. ಶೆಲ್ಟರ್ನಾಗ ಹಾಕಿ ಅಂದರೆ ನಿಮಗೆ ಕಚ್ಚೋದು 0 ಬೈಟ್ ಮಿಷನ್ ಸ್ಟಾರ್ಟ್ ಆಗ್ತಾವೆ ಸರ್. ಇವರು ಲಾಸ್ಟ್ 2022ನಾಗ 20 ಲಕ್ಷ ಖರ್ಚು ಮಾಡ್ಯಾರ. ಈಗ 23ನಾಗ 25 ಲಕ್ಷ ಖರ್ಚು ಮಾಡ್ಯಾರ. ಈಗ 50 ಲಕ್ಷ ಟೆಂಡರ್ ಕರೆದಾರ. ಈಗ ಹೊಸದು ಈಗ ಟೆಂಡರ್ ಕಾರ್ಪೊರೇಷನ್ ಕಮಿಷನರ್. ಬಟ್ ವೇಸ್ಟ್ ಆಫ್ ಮನಿ. ನಮ್ಮ ಕಡೆ 50,000 ಮೇಲೆ ಅದ ಸರ್ ನಾಯಿ ಕಲಬುರಗಿ ಸಿಟಿನಾಗ. 2 ಕೋಟಿನಾಗ ಟೋಟಲ್ ಆಗ್ತಾವೆ ಸರ್. ಕ್ರಿಮಿಷನ್ ಸೆಂಟರ್, ಹೆಲ್ತ್ ಸೆಂಟರ್ ಮತ್ತು ABC ಸೆಂಟರ್ ಮತ್ತು ಶೆಲ್ಟರ್. ನಮ್ಮ ಜಾಗದಾಗ ನಮ್ಮಲ್ಲಿ ಪ್ರಾಣಿ ಸೋಷಲ್ ಆ್ಯಕ್ಟಿವಿಸ್ಟ್ ಮಾಡಿದೆ ಸರ್. ಅವ್ರಿಗೆ ಫ್ರೀದಾಗ ಕೆಲಸ ಮಾಡ್ತಾರೆ. ಯಾಕಂದರೆ ಇವ್ರು ಮಾಡಿದಂದರೆ ಖರ್ಚು ಬಿಡ್ತಾರೆ ಸರ್. 2023ರಲ್ಲಿ 1447 ಪ್ರಕರಣಗಳನ್ನು ದಾಖಲಾಗ್ತದೆ. ಆದರೆ ಇವತ್ತು ಒಟ್ಟಾರೆ ಕಲಬುರಗಿ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಇಲ್ಲಿವರೆಗೆ ಜಿಲ್ಲಾಡಳಿತ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಒಂದು ವ್ಯವಸ್ಥಿತವಾಗಿ ಯಾವ ರೀತಿ ಆ ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು, ಇವತ್ತು ಹಿರಿಯರಾಗಿರ್ಬೋದು, ನಿವೃತ್ತಿ ಆದಂಥ ಅಧಿಕಾರಿಗಳಾಗಿರ್ಬೋದು, ರಸ್ತೆ ಮೇಲೆ ಹೋಗ್ತಾ ಇರ್ತವೆ. ತರಕಾರಿ ತೊಗೊಳೋದಾಗಿರ್ಬೋದು, ಮಾಂಸ ಖರೀದಿ ಮಾಡೋಕ್ಕಾಗಿರ್ಬೋದು, ಬೇರೆ ಏನೋ ಒಂದು ತರಕಾರಿ ಜೊತೆಯಲ್ಲಿ ನಾವು ಹೋಗೋ ಸಂದರ್ಭದಲ್ಲಿ ಬೀದಿ ನಾಯಿಗಳು ಸಡನ್ನೇ ಬಂದು ಹಿಡಿದ್ಬಿಡ್ತವೆ. ಈ ಥರ ಪ್ರಕರಣಗಳು ಈಗಾಗಲೇ ಪತ್ರಿಕೆಯಲ್ಲೂ ಕೂಡ ನಾವು ಭಾಳಷ್ಟು ಜನ ನೋಡಿದ್ದೇವೆ. ಹಾಗಾಗಿ ಡಾಗ್ ಸೆಲ್ಟರ್ಸನ್ನು ಪ್ರಾರಂಭಿಸಬೇಕಂತೇಳಿ ನಾವು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಅಲ್ಲಿ ಏನಾಗುತ್ತದೆ ಅಂದರೆ ಅಲ್ಲಿ ಒಂದು ಈ ಬೀದಿ ನಾಯಿಗಳಾಗಿರ್ಬೋದು ಮತ್ತು ಬೇರೆ ಯಾವುದೇ ರೀತಿಯ ಹಸುಗಳಾಗಿರ್ಬೋದು, ಅದಕ್ಕೆ ಸಪ್ರೇಟ್ ಆದಂಥ ಆಪ್ರೇಷನ್ ಥಿಯೇಟರು ಕೂಡ ಅಲ್ಲಿ ನಾವು ಸಿದ್ಧಪಡಿಸ್ತೇವೆ. ಅದ್ರ ಜೊತೆಯಲ್ಲಿ ಅದೇ ರೀತಿಯಾಗಿ ಕ್ರಿಮಿನೇಷನ್ ಅನ್ನುವಂಥ ಇದೊಂದು ಯಂತ್ರವು ಕೂಡ ಅಲ್ಲಿ ಅಳವಡಿಸ್ತೇವೆ. ಅಂದರೆ ಯಾವುದೇ ಪ್ರಾಣಿಯು ಕೂಡ ಅಲ್ಲಿ ನಿಧನದಂಥ ಅನಾರೋಗ್ಯದಲ್ಲಿ ಇದಾದಂಥ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡ್ತೇವೆ. ಅದಾದಮೇಲೆ ಈ ಥರ ಸೆಲ್ಟರ್ಸ್ಗಳನ್ನು ನಾವು ಅಲ್ಲಿ ಸಿದ್ಧಪಡಿಸ್ತೇವೆ ಡಾಗ್ಸ್ಗಳಿಗೆ, ಅಗ್ರೆಸಿವ್ ಡಾಗ್ಸ್ಗಳಿಗೆ. ಈ ಥರ ಸೆಲ್ಟರ್ಸ್ಗಳನ್ನು ನಾವು ಅಲ್ಲಿ ಮಾಡ್ತೇವೆ.